ನಿಮ್ಮ ಸ್ವಂತ ಅಕ್ಕನ? ಸೊ ಇಲ್ಲ ಗೈಸ್, ಅವ್ರು ನಮ್ಮ ಸ್ವಂತ ಅಕ್ಕ ಇಲ್ಲ, ಅವ್ರಿಗೆ ಬಾಡಿಗೆಗೆ ನಾನು ವಿಡಿಯೋ ಮಾಡೋದು. ಇಬ್ಬರಲ್ಲಿ ಜಾಸ್ತಿ ನಿಮ್ಮ ಹತ್ರ ಬೈಸ್ಕೊಳ್ಳೋದು ಯಾರು? ಅವ್ರು ಕಳ್ಸೋದು ಕೊತ್ಮೀರಿ ತಗೊಳಕ್ಕೆ, ನಾನು ಕೊತ್ಮೀರಿ ಇಲ್ಲ ಅಂತ ಪುದೀನ ತಗೊಬರಕ್ಕಾಗುತ್ತಾ? ಇದು ಆ್ಯಕ್ಚುಲಿ ನನಗೆ ಗೊತ್ತಿತ್ತು. ನನಗೆಲ್ಲ ಭಯ ಇಲ್ಲ ಗೈಸ್. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ತಮ್ಮನೇಲಿ ಏನು ಟೈಟಲ್ ನೋಡಿರ್ತೀರಾ, ಇವತ್ತು ಏನಂತ ಅಂದ್ಬಿಟ್ಟು ಟಬ್ ಎತ್ಕೊಂಡು ಕುತ್ಕೊಬಿಟ್ಟಿದ್ದೀನಿ. ಏನಂದರೆ ನಮ್ಮ ಮಮ್ಮಿಗೆ ಬಂದ್ಬಿಟ್ಟು ಕೆಲವು ಕ್ವೆಶನ್ಸ್ನ ನಾನು ರೆಡಿ ಮಾಡಿದ್ದೀನಿ. ಆ ಕ್ವೆಶನ್ ಬಂದ್ಬಿಟ್ಟು ನಾನು ಮಮ್ಮಿಗೆ ಕೇಳ್ತೀನಿ. ಸೊ ಇವಾಗ ಎಕ್ಸಾಂಪಲು, ಇವಾಗ ನಮ್ಮಿಬ್ಬರಲ್ಲಿ ಜಾಸ್ತಿ ಯಾರು ಲೇಝಿ ಅಂತ ಅಂದಾಗ ಮಮ್ಮಿ ಆನ್ಸರ್ ಕೊಡೋಲ್ಲ. ಮಮ್ಮಿ ಬಂದ್ಬಿಟ್ಟು ಅವ್ರ ಫೇಸ್ನ ನೀರಲ್ಲಿ ಡಿಪ್ ಮಾಡ್ತಾರೆ. ಸೊ ಈ ವಿಡಿಯೋ ಇವತ್ತು ಶೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ನಮ್ಮ 2 ವುಮೆನ್ಸ್. ಪೂಜಾ. ನಾನೇನು ನನ್ನ ಹೆಸರೇ ಕೇಳಿಲ್ಲ ಅಷ್ಟೇ. ಹೇಳಿ ನಿಮ್ಮ ಹೆಸರು? ಪೂಜಾ. ಯಾವ ಸ್ಕೂಲು, ಯಾವ ಸ್ಟ್ಯಾಂಡರ್ಡ್? ಓಕೆ. ಜಯ. ಅದೆಲ್ಲರೂ ಗೊತ್ತು, ನಮ್ಮ ಮಮ್ಮಿ ಅಂದರೆ ಸಾಕು. ಸೊ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಅಕ್ಕ ಇಬ್ಬರು ಜೊತೆ. ಅಕ್ಕಗೆ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ, ನಮ್ಮ ಅಕ್ಕನ ಲಾಸ್ಟ್ ಬ್ಲಾಗಲ್ಲೇ ನಾನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಅವ್ರ ವೀಡಿಯೋಲ್ಲಿ ಬಂದಿದ್ದಾರೆ. ಸೊ ತುಂಬ ಜನ ಕಮೆಂಟ್ ಆಗ್ತೀರಾ, ಇವ್ರು ನಿಮ್ಮ ಸ್ವಂತ ಅಕ್ಕನ? ಸೊ ಇಲ್ಲ ಗೈಸ್, ಅವ್ರು ನಮ್ಮ ಸ್ವಂತ ಅಕ್ಕ ಇಲ್ಲ, ಅವ್ರಿಗೆ ಬಾಡಿಗೆಗೆ ನಾನು ವೀಡಿಯೋ ಮಾಡೋಕ್ಕಂತ ಕರ್ಕೊಂಡ್ಬಂದಿದ್ದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಗೈಸ್. ಇವಾಗ ಸ್ಟಾರ್ಟ್ ಮಾಡೋಣ ವೀಡಿಯೋ. ಫಸ್ಟ್ ಕ್ವೆಶನ್. ಸೊ ಎಲ್ಲ ಕ್ವೆಶನ್ಸ್ ನಾನು ರೆಡಿ ಮಾಡಿದ್ದೀನಿ. ನಮ್ಮಿಬ್ಬರಲ್ಲಿ ಜಾಸ್ತಿ ಮಲ್ಗೋದು ಯಾರು? ಇದು ಆ್ಯಕ್ಚುಲಿ ನನಗೆ ಗೊತ್ತಿತ್ತು. ಓಕೆ, ನಮ್ಮಿಬ್ಬರಲ್ಲಿ ಜಾಸ್ತಿ ಸೋಂಬೇರಿ ಯಾರು? ನಮ್ಮಿಬ್ಬರಲ್ಲಿ ಜಾಸ್ತಿ ನಿಮ್ಮ ಹತ್ರ ಒಡ್ಸ್ಕೊಂಡಿರೋದು ಯಾರು? ನಾನಾ? ಇದೊಂದು ಬದುಕಿ, ಇದೊಂದು ಜನ್ಮವೇ. ನಾನಾ? ನಮ್ಮಿಬ್ಬರಲ್ಲಿ ಸ್ಟಡೀಸ್ ಓದೋದ್ರಲ್ಲಿ ಯಾರು ಚೆನ್ನಾಗಿದ್ರು? ನಮ್ಮ ಅಕ್ಕ ಚೆನ್ನಾಗಿ ಓದ್ತಿದ್ದ, ಆದರೆ ಪರ್ಸೆಂಟೇಜ್ ನಂದು ಜಾಸ್ತಿ ಬಂದಿದ್ದಾಗ 10th ನಮ್ಮ ಅಕ್ಕಗಿಂತ. ನಮ್ಮಿಬ್ಬರಲ್ಲಿ ಓದೋದು ಯಾರು ಚೆನ್ನಾಗಿ ಜಾಸ್ತಿ ಓದ್ತಿದ್ರು? ಗೈಸ್, ಇದಕ್ಕೆ ನಮ್ಮ ಮಮ್ಮಿಗೆ 500 ರೂಪಾಯಿ ಕೊಟ್ಟಿದ್ದೀನಿ. ನಮ್ಮಿಬ್ಬರಲ್ಲಿ ಜಾಸ್ತಿ ಫೋನ್ ಯಾರು ಯೂಸ್ ಮಾಡೋದು? ಇದಕ್ಕೆ ನಮ್ಮ ಅಕ್ಕ 500 ರೂಪಾಯಿ ಕೊಟ್ಟಿರ್ಬೇಕಂತ. ಇಬ್ಬರಲ್ಲಿ ಜಾಸ್ತಿ ನಿಮ್ಮ ಹತ್ರ ಬೈಸ್ಕೊಳ್ಳೋದು ಯಾರು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ನೊಂದೇನು ಗೊತ್ತಾ, ನಮ್ಮಮ್ಮ ದೀಪಾವಳಿ ಆಫರ್ ತರ ಒಬ್ರು ಕೊಡದೆ ಇನ್ನೊಬ್ಬರಿಗೂ ಹೊಡಿಯೋರು. ಬೈ ಒನ್ ಗೆಟ್ ಒನ್. ಅವ್ರು ಕೊಟ್ರೆ ನನಗೂ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ರು, ನನಗೆ ಹೇಳ್ಬಿಡ್ದು. ನಿಮ್ಮ ಹತ್ರ ಜಾಸ್ತಿ ದುಡ್ಡು ಯಾರು ಕೇಳೋದು ಅವಾಗ? ಆಬ್ವಿಯಸ್ಲಿ ನಾನೇ, ಯಾಕಂದರೆ ನಮ್ಮ ಅಕ್ಕ ಮದುವೆ ಆಗಿ ಹೋಗೋರಲ್ಲ, ನಾನೇ ಕೇಳಬೇಕು. ನಮ್ಮಿಬ್ಬರಲ್ಲಿ ರೆಸ್ಪಾನ್ಸಿಬಲ್ ಜಾಸ್ತಿ ಯಾರು? ಜವಾಬ್ದಾರಿ ಅನ್ನೋದಿದ್ರೆ ಕರೆಕ್ಟ್. ನಮ್ಮ ಅಕ್ಕಗೆ ತುಂಬ ಜವಾಬ್ದಾರಿ ಇದೆ. ನಮ್ಮಿಬ್ಬರಲ್ಲಿ ಜಾಸ್ತಿ ಮಾತಾಡೋದು ಯಾರು? ಮಾತು. ನಾನು ಮಾತಾಡೋದೇ ಇಲ್ಲ ಅಂತ ಅಂತಾರಲ್ಲ ಸುದೀಬ್ರು, ನೋಡಿ ಬ್ರೋ. ಹೆಂಗಂದ್ರೆ ತುಂಬ ಲಿಮಿಟೆಡ್ ಪೀಪಲ್ ಜೊತೆ ಎಕ್ಸ್ಟ್ರೋವರ್ಟ್ ಆ ಥರ. ಇಬ್ಬರಲ್ಲಿ ನಿಮಗೆ ಜಾಸ್ತಿ ಇಷ್ಟ ಅಂದರೆ ಯಾರು? ಆ್ಯಕ್ಚುಲಿ ನಾನು ಆಪ್ಷನ್ ಕೊಡಬಾರ್ದಿತ್ತು, ಒಂದೇ ಒಬ್ಬರನ್ನ ಡಿಪ್ ಮಾಡಬೇಕು ಅಂತ ಇರಬೇಕಾಗಿದೆ. ನಮ್ಮಿಬ್ಬರಲ್ಲಿ ಊಟ ಬೇಗ ತಿನ್ನೋದು ಯಾರು? ನಾನು ಚಿಕ್ಕ ವಯಸ್ಸಿಂದ ಬೇಗ ತಿಂತಾನೆ, ಇನ್ಮೇಲಿಂದ ಲೇಟಾಗಿ ತಿಂತೀನಿ. ನಮ್ಮಿಬ್ಬರಲ್ಲಿ ಇಮೋಷ್ನಲ್ ಜಾಸ್ತಿ ಯಾರು? ಬೇಗ ಇಮೋಷ್ನಲ್ ಆಗಿಬಿಡ್ತಾರೆ ಅಂದರೆ ನಮ್ಮ ಅಕ್ಕ. ಅಳಕ್ಕೆ ಟೈಮ್ ಬರಲ್ಲ. ಇವಾಗ ಹಿಂಗೆ ಡಿಪ್ ಮಾಡಿದ್ಕೆ ನಮ್ಮ ಅಕ್ಕ ಹತ್ಬಿಡ್ತಾಳೆ. ನಮ್ಮ ಅಕ್ಕ ಅವಾಗಿನ ಏನು ಸೌಂಡೇ ಬರ್ತಿಲ್ಲ. ನೋಡಿ ಗೈಸ್, ದೇವ್ದ ಫಿಲಮಲ್ಲಿ ಕಾಸ್ಟಿಂಗ್ ಇದ್ರೆ ನಮ್ಮ ಅಕ್ಕ ಕಾಸ್ಟಿಂಗ್ ಮಾಡಿ. ಇಬ್ಬರಲ್ಲಿ ಒಂದು ವಸ್ತು ಯಾವುದಾದ್ರೂ ಥಿಂಗ್ಸ್ ಇದ್ದರೆ ಅದನ್ನ ಕಲ್ತ್ಕೊಳ್ಳೋದು ಕೇರ್ಲೆಸ್ ಆಗಿ ಯಾರು? ಇವಾಗ ಎಕ್ಸಾಂಪಲ್ಲು ಫೋನು ಅಥವಾ ಏನಾದರೂ ಒಂದು ವಾಲೆಟು. ನಮ್ಮ ಅಕ್ಕ ಸಂಡೇ ಬಂದರೆ ಗೈಸ್, ಸಂಡೇ ಮಧ್ಯಾಹ್ನ ಬಂದರೆ ನೈಟ್ ಹೋಗೋದವರು. ನೈಟು ಹೋದಾಗ ಏನಾದರೂ ಒಂದು ಮರೆತು ಹೋಗದೆ, ಆ ಒಂದು ಸಂಡೇನೂ ಆ ಥರ ಇಲ್ಲ, ಏನಾದರೂ ಒಂದು ಬಿಟ್ಟು ಹೋಗಲೇಬೇಕು. ಏನು ಗೊತ್ತಾ ಕೇಳೋದು ನಾನು, ನೀನು ಏನೋ ಒಂದು ಬಿಡಬೇಕಿತ್ತಲ್ಲ, ಅದು ತಗೊಂಡ ಗಾಡಿ ಎತ್ಕೊಂಡು ಹೋದಾಗ ಅವಳು ನೆನಪರು, ಅಯ್ಯೋ ನಾನು ಅದು ಅಲ್ಲೇ ಬಿಟ್ಬಿಟ್ಟೆ, ಇದಿಲ್ಲೇ ಬಿಟ್ಬಿಟ್ಟೆ ಅಂತ ಅಂದ್ಬಿಟ್ಟು. ಆ ಥರ ನಮ್ಮ ಅಕ್ಕ. ನಮ್ಮಿಬ್ಬರಲ್ಲಿ ಜಾಸ್ತಿ ಇಂಟೆಲಿಜೆಂಟ್ ಯಾರು? ಗೈಸ್, ನಾನು ಇಂಟೆಲಿಜೆಂಟ್. ಇದಕ್ಕೆ ನಾನು ಇನ್ನೊಂದ್ಸತಿ ಬೇಕಾದ್ರೆ ಡಿಪ್ ಮಾಡಬೇಕು. ಅಡುಗೆ ಯಾರು ಚೆನ್ನಾಗಿ ಮಾಡ್ತಾರೆ? ನಾನು ಅಡುಗೆನೇ ಮಾಡಲ್ಲ, ಅವ್ಳು ಡಿಪ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೇಳಿದ್ದು. ಅಲ್ಲಿ ಕೂದಲು ಯಾರ್ದು ಜಾಸ್ತಿ ಉದ್ದ ಇದೆ? ನಮ್ಮಿಬ್ಬರಲ್ಲಿ ಜಾಸ್ತಿ ಊಟ ಕ್ರೇಜ್ ಜಾಸ್ತಿ ಯಾರಿಗಿರೋದು? ಆಚೆ ತಿನ್ನೋದು ಆ ಥರ ಇದ್ರೆ ಅದಕ್ಕಂತೂ ಹಿಂಗೆ ಹಾಕಿ ಮುಗಿಸ್ಬಿಡೋದ. ಕೋಪ ಬೇಗ ಯಾರಿಗೆ ಬರುತ್ತೆ? ಚಾಲೆಂಜ್ ಕೊಟ್ಟರೆ ಫೋನ್ ಇಲ್ಲದೆ ಇಡ್ತೀರಾ ಅಂತ ಇದ್ದರೆ ಯಾರು ಇರ್ತಾರೆ?
ನನ್ನ ಕಷ್ಟ ನಾನಿರಲ್ಲಪ್ಪ. ಓಕೆ ಗೈಸ್, ಸೊ ನೆಕ್ಸ್ಟ್ ರೌಂಡಲ್ಲಿ ಕ್ವೆಶನ್ಸ್ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮಿಬ್ಬರಲ್ಲಿ ರೂಮು ಅಥವಾ ಹಾಲಿಂದ ಎಲ್ಲಾದರೂ ಮನೆ ಆಚೆ ಕಡೆ ಹೋದರೆ ಲೈಟ್ಸು ಅಥವಾ ಫ್ಯಾನ್ ಆನ್ ಮಾಡಿಬಿಟ್ಬಿಡ್ತಾರಲ್ಲ. ಇನ್ನೂ ನಾನು ಕ್ವಶನ್ ಕೇಳಿನೂ ಮುಗಿಸಿಲ್ಲ ಅಷ್ಟೇ. ನೀವೇನಾದರೂ ಒಂದು ಕೆಲಸ ಹೇಳ್ತೀರಾ ಅಂದರೆ ಅದರಲ್ಲಿ ಅದನ್ನ ಕ್ಲೀನಾಗಿ ಫಸ್ಟ್ ಟೈಮಲ್ಲೇ ಕೇಳಲ್ಲ, ಅವ್ರು ಪದೇ ಪದೇ ಹೇಳಬೇಕು ಅನ್ನೋರು ಯಾರು? ಅಂಗಡಿಗೆ ಕಳಿಸಿದ್ರೆ 10 ಸತಿ ಫೋನ್ ಮಾಡ್ತಾನೆ. ಗೈಸ್ ಏನು ಗೊತ್ತಾ, ಇವಾಗ ಅಲ್ಲಿ ಅರ್ಧ ಲೀಟ್ರು ಅವರು ಒಂದು ಬ್ರ್ಯಾಂಡು, ಆ ಬ್ರ್ಯಾಂಡ್ ಹೇಳೋದು ಬೇಡ, ಆ ಹಾಲೇ ಬೇಕು ಅಂತ ಅಂತಾರ. ನಾನು ಬೇರೆ ಇದ್ಯಾಕೆ ತಗೊಬಂದೆ ಅಂತ ಅಂತಾರೆ. ಅದು ನಾನು ತಗೊಬಂದಿಲ್ಲ. ಅದು ಒಂದೇ ಇಲ್ಲ, ಎಷ್ಟು ಸತಿ ಕಳಿಸಿದ್ರೆ ಕರೆಕ್ಟಾಗಿ ತಗೊಂಡ್ ಬರಲ್ಲ. ಅಮ್ಮ ಇದು ಇಲ್ಲ ಅಮ್ಮ, ಹಿಂಗೆ ಅಲ್ಲ ಅಮ್ಮ, ಹಂಗೆ ಅಲ್ಲ, ಫೋನ್ ಬರುತ್ತೆ. ಅವ್ರು ಕಳ್ಸೋದು ಕೊತ್ಮೀರಿ ತಗೊಳಕ್ಕೆ, ನಾನು ಕೊತ್ಮೀರಿ ಇಲ್ಲ ಅಂತ ಪುದೀನ ತಗೊಬರಕ್ಕಾಗುತ್ತಾ? ಇಬ್ರು ಮಧ್ಯದಲ್ಲಿ ಜಗಳ ಚಿಕ್ಕ ವಯಸ್ಸಲ್ಲಿ. ಇವಾಗ ನಾವು ಅಷ್ಟು ಜಗಳ ಆಡಲ್ಲ. ಇವಾಗ ಒಂದು 3-4 ವರ್ಷ ಅಂದರೆ ತುಂಬ ಮೆಚೂರ್ಡ್ ಆಗಿಬಿಟ್ಟಿದ್ವಿ. ನಾನು ನಮ್ಮ ಅಕ್ಕ ಬಂದ್ಬಿಟ್ಟು ಕಾಂಪ್ರೋ ಆಗಿಬಿಟ್ಟಿದ್ದೀವಿ. ಸೊ ನಮ್ಮಿಬ್ಬರಲ್ಲಿ ಅದಕ್ಕೆ ಮುಂಚೆ ಇಲ್ಲ ಕ್ವಶನ್ ಕೇಳಿ. ಇರಿಟೇಟ್ ಜಾಸ್ತಿ ಮಾಡೋದಂದ್ರೆ ಯಾರು? ಸ್ಕೂಲಲ್ಲಿ ಟೀಚರ್ಸು ನಮ್ಮಿಬ್ಬರು ಇದರಲ್ಲಿ ಯಾರ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಮಾಡ್ತಿದ್ರಿ? ನಮ್ಮ ಅಕ್ಕ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಬರ್ತಿರೋದು. ಇವಾಗ ನಾನು ಬೇರೆ ಔಟ್ ಆಫ್ ದಿ ಬಾಕ್ಸ್ ಕ್ವೆಶನ್ ಕೇಳ್ತೀನಿ. ಎಕ್ಸಾಂಪಲಲ್ಲಿ ಒಂದು ಕೆರೆ ಇದೆ, ಕೆರೆಯಲ್ಲಿ ಬಂದ್ಬಿಟ್ಟು ಫುಲ್ ಕ್ರೊಕೊಡೈಲ್ ತುಂಬ್ಕೊಂಡಿದೆ. ಸೊ ಅದರಲ್ಲಿ ಬಂದ್ಬಿಟ್ಟು ಆ ಕೆರೆಯಲ್ಲಿ ನಾನು ನಮ್ಮ ಅಕ್ಕ ನಾವಿಬ್ಬರು ಆ ಕೆರೆಯಲ್ಲಿ ಇದ್ದೀವಿ. ಯಾರನ್ನ ಕಾಪಾಡ್ತೀರಾ? ನಿಮ್ಮ ಹತ್ರ ಇರೋದು ಒಂದೇ ಆಪ್ಷನ್, ಒಬ್ಬರನ್ನೇ ಕಾಪಾಡೋಕ್ಕಾಗೋದು ನೀವು. ಸೊ ಯಾರನ್ನ ಕಾಪಾಡ್ತೀರಾ? ಇಬ್ರು ಸಾಯಿರಿ ಅಂತ ಬಿಟ್ಬಿಡ್ತೀರಾ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇದಕ್ಕೆ ನಮ್ಮ ಮಮ್ಮಿಗೆ ಡಿಪ್ ಮಾಡ್ಬಿಡೋಣ. ಒಂದು ಕ್ರೊಕೊಡೈಲು ಒಂದು ಮಮ್ಮಿ ಇದ್ರೆ ನಾನು ಯಾರನ್ನ ಕಾಪಾಡೋದು ಅಂದರೆ ಕ್ರೊಕೊಡೈಲ್ನೇ. ಮಮ್ಮಿ ಡೇಂಜರ್. ನಮ್ಮಿಬ್ಬರಲ್ಲಿ ಡ್ಯಾಡಿ ನೋಡಿದ್ರೆ ಯಾರಿಗೆ ಭಯ ಜಾಸ್ತಿ ಅಂತ ಕೇಳಿ. ನಾನೇ ಹೋಗ್ಬಿಟ್ಟೆ. ನನಗೆಲ್ಲ ಭಯ ಇಲ್ಲ ಗೈಸ್, ನಿನ್ನೆಯಿಂದ ಬಂದ್ಬಿಡು ಮನೇಲಿ ಅವರೇ. ನಮ್ಮ ಅಕ್ಕ ಹೇಳ್ತಾವ್ರು ಗೈಸ್. ಇವಾಗ ಲೆಟ್ಸ್ ಸಿ. ಹಾಂ, ನಮ್ಮಿಬ್ರಲ್ಲಿ ಸೇವಿಂಗ್ಸ್ ಯಾರು ಚೆನ್ನಾಗಿ ಮಾಡ್ತಾರೆ? ಇವಾಗ ನೀವು ನಮ್ಮಿಬ್ಬರಲ್ಲಿ ಆ ಕೆಲಸ ನೀವು ಇವತ್ತು ಫಿನಿಶ್ ಮಾಡಲೇಬೇಕು ಅಂತ ಅಂದರೆ ಲೈಕ್ ಅವರು 100% ಕೊಟ್ಟು ಆ ಕೆಲಸನ ಮಾಡ್ತಾರೆ ಅಂದರೆ ಯಾರು? ಹೌದಾ? ಈಗ ಯಾವ ಥರ ಇವತ್ತು ಬಿರಿಯಾನಿ ಖಾಲಿ ಮಾಡ್ಬೇಕಂದ್ರೆ ಖಾಲಿ ಮಾಡಿ ಆ ಥರನಾ? ಯಾರು ನೈಟಲ್ಲಿ ಲೇಟಾಗಿ ಮಲ್ಕೊಳ್ಳೋದು? ಮಮ್ಮಿಗೆ ಗೊತ್ತಿರೋ ವಿಷಯ ಅವನೇ. ನಾನೇನಿದು ಇಲ್ಲಿ ಗೈಸ್, ನಾನು ಫಸ್ಟೆಲ್ಲ 10 ಗಂಟೆಗೆ ನಾನು ಸ್ಲೀಪು. ಅವಾಗೆಲ್ಲ ಈ ಫೋನ್ ಎಲ್ಲ ಇರಲಿಲ್ಲಲ್ಲ, 10 ಗಂಟೆಗೆಲ್ಲ ಫುಲ್ ಸ್ಲೀಪು. ಚಿಕ್ಕ ವಯಸ್ಸಲ್ಲಂತೂ ನಾನು ನೈಟ್ 7 ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆ 7 ಗಂಟೆಗೆ ಎದ್ದೊಳ್ತಿದ್ದೆ. 12 ಅವರ್ ಆ ಥರ ನೈಟ್ ಶಿಫ್ಟ್ ಮಾಡ್ತಿದ್ದೆ. ಇಬ್ಬರಲ್ಲಿ ಇವಾಗ ಎಕ್ಸಾಂಪಲ್ ಈ ಬಕೆಟ್ ಅಲ್ಲಿದೆಯಾ, ನೀವು ಹೇಳಿರ್ತೀರ ಆ ಟಬ್ ಅಲ್ಲಿಂದ ಮೂವ್ ಆಗಬಾರ್ದು, ಅದು ಅಲ್ಲಿಗೇ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಮಾತು ಸ್ಟ್ರಿಕ್ಟಾಗಿ ಕೇಳಿದೆ. ಇಬ್ಬರಲ್ಲಿ ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಯಾರು? ಆಬ್ವಿಯಸ್ಲಿ ನಮ್ಮ ಅಕ್ಕನೇ ಗೈಸ್. ಇಬ್ಬರು ಅದೇ ನನ್ನ ಲೇಟು ಆಮೇಲೆ ನಾನು ಲೇಟಾಗಿ ಅರ್ಥ ಮಾಡ್ಕೋತೀನಿ ಅಂತ. ಇವಾಗ ಲಾಸ್ಟ್ ಕ್ವೆಶನ್ ಇದು. ನಮ್ಮಿಬ್ಬರಲ್ಲಿ ನಿಮಗೆ ಏನಾದರೂ ಒಂದು ಕನ್ವಿನ್ಸ್ ಮಾಡಬೇಕಂದ್ರೆ ಹೆಂಗಾದರೂ ಮಾಡಿ ಕನ್ವಿನ್ಸ್ ಮಾಡ್ಕೊಬಿಡ್ತಾರೆ. ಎಕ್ಸಾಂಪಲು, ಇವಾಗ ನಮ್ಮಿಬ್ಬರಲ್ಲಿ ಯಾರೋ ಒಂದು ಟ್ರಿಪ್ಪಿಗೆ ಹೋಗಬೇಕು ಅಥವಾ ಫೋನ್ ಬೇಕು ಅಂದರೆ ಹಿಂಗೆ ಹೆಂಗಾದರೂ ಮಾಡಿ ನಿಮ್ಗೆ ಕನ್ವಿನ್ಸ್ ಮಾಡಿಬಿಡ್ತಾರೆ. ಹಂಗೆ ಮಾಡಿ 2 ಐಫೋನ್ ಚೆನ್ನಾಗಿತ್ತು ಈ ಥರ ಈ ಗೇಮು, ಒಳ್ಳೆ ಮಜಾ ಇತ್ತು. ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋ ಜಾಸ್ತಿ ಎಳೆಯಲ್ಲ, ಆದಷ್ಟು ಶಾರ್ಟಾಗಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಯಾವ ವಿಡಿಯೋ ಬೇಕು, ಯಾವ ಚಾಲೆಂಜ್ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹಾಕಿ. ನಮ್ಮ ಅಕ್ಕ, ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಡ್ಯಾಡಿ ಜೊತೆನೂ 4 ಜನನೂ ಸೇರಿ ಒಂಥರ ಚಾಲೆಂಜ್ ವಿಡಿಯೋ ಮಾಡಬೇಕು, ನೀವು ನೋಡಬೇಕು ಅಂತ ಇದ್ದೀರಾ, ಅದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಅಮ್ಮ, ಹೇಗಿತ್ತು ಗೇಮು? ಚೆನ್ನಾಗಿತ್ತಾ? ಮಜಾ ಬಂತಾ? ತುಂಬ ಜಾಸ್ತಿ ನೀರಲ್ಲಿ ಡಿಪ್ ಆಗಿರೋದು ಯಾರು ನಮ್ಮಿಬ್ಬರಲ್ಲಿ? ನಾನೇ. ಹಂಗಿತ್ತು ನಮ್ಮ ಅಕ್ಕ ಪೂಜಾ ಅವರೇ. ಚೆನ್ನಾಗಿತ್ತು. ಓಕೆ, ಇನ್ನೊಂದ್ಸರಿ ನಿಮ್ಮ ಸ್ಕೂಲು ಕಾಲೇಜ್ ಬಗ್ಗೆ. ಓಕೆ, ಸೊ ನಮ್ಮ ಅಕ್ಕ ಜಾಸ್ತಿ ಮಾತಾಡೋಕ್ಕಾಗಿ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ, ಸೊ ಹೋಯ್ತಾ ನಮ್ಮ ಅಕ್ಕನೂ ವೀಡಿಯೋಸಲ್ಲಿ ಚೆನ್ನಾಗಿ ಮಾತಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಓಕೆ, ಸೊ ಗೈಸ್, ಇಲ್ಲಿ ತನಕ ವೀಡಿಯೋ ನೋಡಿದರೆ ವೀಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ವೀಡಿಯೋ ಬೇಕು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೋರಾಗಿ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ ನೆಕ್ಸ್ಟ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಷ್ಟೇ.